ನಮಸ್ತೆ ಪ್ರೀತಿ ವೀಕ್ಷಕರೇ. ಆ ಒಂದು ಧಾರಾವಾಹಿ ಅದನ್ನು ನೋಡ್ತಾ ಇದ್ದೆ. ಅದು ಈ ದೇಶದಲ್ಲ. ಅದರಲ್ಲಿ ಗಂಡ ಹೆಂಡತಿಯನ್ನು ತುಂಬ ಪ್ರೀತಿಸ್ತಾನೆ. ಅದು ಯಾವ ಥರ ಅಂದರೆ ಒಂಥರ ಅಬ್ಸೆಷನ್. ಆದರೆ ಆ ಹೆಂಡತಿಗೆ ಆತನ ಮೇಲೆ ಪ್ರೀತಿನೇ ಇಲ್ಲ. ಎಷ್ಟು ಅಂತಂದರೆ ಅಲ್ಲಿ ಒಂದೇ ಒಂದು ಸಣ್ಣ ಬುದ್ಧಿವಂತಿಕೆಯನ್ನು ಆಕೆ ಹೊಂದಿದ್ರೆ ಅಥವಾ ಮಾನವೀಯತೆಯನ್ನು ಆಕೆ ಹೊಂದಿದ್ರೆ ಆಕೆಯ ಜೀವನ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ನಮಗೆ ನೋಡುವವರಿಗೆ ಅನಿಸುತ್ತೆ. ಇದು ಒಂದು ಧಾರಾವಾಹಿ ಕಥೆ ಅಲ್ಲ. ಇದು ನಿಮ್ಮಲ್ಲೇ ಯಾರಾದರೂ ಇರ್ಬೋದು. ಇಲ್ಲಿ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಪ್ರೀತಿಸೋದಕ್ಕೆ ಆಗೋದಿಲ್ಲ, ಇರೋದು ಬರೀ ದ್ವೇಷ ಮಾತ್ರ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಡೈವರ್ಸ್ ಕೊಡೋದಕ್ಕಾಗೋದಿಲ್ಲ ಅಥವಾ ಬಿಟ್ಟು ಬದುಕುವ ಶಕ್ತಿ ಇಲ್ಲ. ಅಂಥ ಸನ್ನಿವೇಶದಲ್ಲಿ ದ್ವೇಷಿಸುವ ಸಂಗಾತಿಯನ್ನು ಸಹ ಪ್ರೀತಿಸೋದು ಹೇಗೆ, ಬದುಕನ್ನು ಶಾಂತವಾಗಿ ಸಮಾಧಾನವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿ ವಾರ ಈ ವಾಹಿನಿಯಲ್ಲಿ ಜೀವನಕ್ಕೆ ಉಪಯುಕ್ತವಾದ ಮಾಹಿತಿಯನ್ನು ನನ್ನ ಅನುಭವ, ಅಧ್ಯಯನ, ದೃಷ್ಟಿಕೋನದಿಂದ ನೀಡ್ತಾ ಬರ್ತೀನಿ. ಇದು ನಿಮ್ಮ ಜೀವನವನ್ನು ಉತ್ತಮಗೊಳಿಸೋದಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ. ಆದ್ದರಿಂದ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಈ ಸಂಚಿಕೆಗಳ ಉಪಯೋಗವನ್ನು ತೆಗೆದುಕೊಳ್ಳಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಆ ತಾಯಿ ತನ್ನ ಮಕ್ಕಳ ಮುಂದೆ ಯಾವಾಗಲೂ ಗಂಡನ್ನು ಜರಿತಾ ಇದ್ಲು. ಯಾವಾಗಲೂ ಅಂದರೆ ಯಾವಾಗಲೂ ಯಾಕೆ ನಾನು ಮದುವೆ ಆಗ್ಬಿಟ್ನೋ, ಇವನನ್ನು ಕಟ್ಕೊಂಡು ಹೀಗಾಗೋಯ್ತು, ನಿನ್ನಪ್ಪನೂ ಹೀಗೆ ಇದ್ದಾಳೆ, ನಿನ್ನಪ್ಪ ಒಂದು ವೇಸ್ಟು, ಈ ಥರ ಒಂದು ಫೀಲಿಂಗು ಆ ಮಕ್ಕಳ ಎದುರುಗಡೆ ಹಂಚ್ಕೊಳ್ತಾ ಇದ್ರು. ಅದರಿಂದಾಗಿ ಆ ಮಕ್ಕಳಿಗೆ ಅಪ್ಪನ ಬಗ್ಗೆ ತುಂಬ ವೆಂಜನ್ಸ್ ಬೆಳೀತಾ ಹೋಯಿತು. ಮುಂದೆ ಅದೇನಾಯಿತು ಅಂದರೆ ಮಕ್ಕಳು ಮದುವೆಯಲ್ಲೇ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ರು. ಅದೇ ಥರ ಆ ಗಂಡ ಏನು ಮಾಡ್ತಾ ಇದ್ದ, ಪ್ರತಿನಿತ್ಯ ಹೆಂಡತಿಯ 4 ಜನರ ಎದುರುಗಡೆ ಅವಮಾನ ಮಾಡ್ತಾ ಇದ್ದ. ಹೆಂಡತಿಗೆ ಒಂದು ಅಸ್ತಿತ್ವನೇ ಇಲ್ಲ ಅನ್ನುವ ಹಾಗೆ ಮಾಡಿಬಿಟ್ಟಿದ್ದ. ಇದರಿಂದ ಏನಾಯಿತು ಗೊತ್ತಾ, ಒಂದು ಫೈನ್ ಡೇ ಮಗಳು, ಅಂದರೆ ಮಗ ಅಲ್ಲ, ಮಗಳು ಮನೆ ಬಿಟ್ಟು ಯಾರನ್ನೋ ನೆಚ್ಕೊಂಡು ಓಡಿ ಹೋದಳು ಅಂತಾಗೋಯ್ತು. ಆವಾಗ ಅಮ್ಮನ ಮೇಲೆ ಹೇಳ್ದ. ಆದರೆ ಅಮ್ಮನದಲ್ಲ ತಪ್ಪೋದು, ಅಪ್ಪನಾಗಿತ್ತು. ಆಮೇಲೆ ಆತ ಈಕೆಯ ಜಾತಿಯ ವ್ಯಕ್ತಿ ಆಗಿರಲಿಲ್ಲ, ಆತ ಬೇರೆ ಜಾತಿ ಆಗಿತ್ತು. ಆವಾಗ ಕೌನ್ಸಿಲಿಂಗಲ್ಲಿ ಕರೆದು ಕೂರಿಸಿದ ಕೇಳಿದಾಗ, ನಮ್ಮ ಜಾತಿಯ ಗಂಡು ಮಕ್ಕಳು ನಮ್ಗೆ ಇಷ್ಟ ಇಲ್ಲ, ಯಾಕೆಂದರೆ ಅವರು ಹೆಂಡತಿಯನ್ನು ಚೆನ್ನಾಗಿ ನಡೆಸ್ಕೊಳ್ಳೋದಿಲ್ಲ, ಆದ್ದರಿಂದ ನಮ್ಮ ಜಾತಿ ಹುಡುಗರು ನನಗಿಷ್ಟ ಆಗೋದಿಲ್ಲ. ಎಂಥ ವಿಪರ್ಯಾಸ ನೋಡಿ. ಸೊ ಇಂತಹ ಒಂದು ಸಂದರ್ಭ, ಇದಕ್ಕೆ ತುಂಬ ಆಯಾಮಗಳಿದ್ದಾವೆ. ಇದರನ್ನ ಒಂದು 3-4 ಸಂಚಿಕೆಗಳಲ್ಲಿ ನಾನು ಹೇಳ್ತಾ ಬರ್ತೀನಿ. ಇವತ್ತು ಸ್ಥೂಲವಾಗಿ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯನ್ನು ಯಾರು ಬಲವಂತಾಗಿ ಹುಟ್ಟಿಸೋದಕ್ಕಾಗೋದಿಲ್ಲ. ಹಾಗಂತ ದ್ವೇಷಿಸೋದು, ಅಮಾನವೀಯವಾಗಿ ನಡೆಸ್ಕೊಳ್ಳೋದು ಇದು ಕೂಡ ಪ್ರೀತಿಯಲ್ಲ. ಪ್ರೀತಿಯನ್ನು ನೀವು ಯಾವ ರೀತಿ ಗ್ರಹಿಸ್ತೀರಾ, ಯಾವ ರೀತಿ ಬದುಕ್ತೀರಾ, ಅದರ ಮೇಲೆ ವ್ಯಾಖ್ಯಾನಿಸಬೇಕಾಗತ್ತೆ. ಪ್ರೀತಿ ಅಂದರೆ ಬರೀ ಮಾತಾಗಿದ್ದರೆ ಎಲ್ಲರೂ ಐ ಲವ್ ಯು ಅಂದರೆ ಮುಗಿದೋಗಿತ್ತು. ದರ್ ಈಸ್ ನೋ ಕ್ವಶನ್ ಆಫ್ ಬದುಕುವ ಪ್ರಶ್ನೆನೇ ಇರಲಿಲ್ಲ. ಪ್ರೀತಿ ಅನ್ನೋದು ಬದುಕು, ಪ್ರತಿನಿತ್ಯದ ಬದುಕು. ಅದು ನಿಮ್ಮ ವರ್ತನೆ ಮೇಲೆ, ನಿಮ್ಮ ಗೌರವದ ಮೇಲೆ, ನಿಮ್ಮ ಶಾಂತಿಯ ಮೇಲೆ, ನಿಮ್ಮ ಸಮಾಧಾನದ ಮೇಲೆ ಅದರ ಬುನಾದಿ ನಿಂತ್ಕೊಂಡಿರುತ್ತೆ. ಆ ಬುನಾದಿಯೇ ಇಲ್ಲ ಅಂತಂದರೆ ಭರವಸೆ ಇರೋದಿಲ್ಲ, ಪ್ರೀತಿ ಹುಟ್ಟೋದಿಲ್ಲ. ಸೊ ಇದೆಲ್ಲವನ್ನು ನಾನು ಅನುಭವಿಸಿ ಅಧ್ಯಯನ ಮಾಡಿ ಈಗ ನನ್ನ ಬದುಕಿನಲ್ಲೂ ನಾನು ನೋಡ್ತಾ ಅರ್ಥ ಮಾಡ್ಕೊಂಡು ಹೇಳ್ತಾ ಇರೋದು. ಹಾಗಾಗಿ ನನ್ನ ಪ್ರೀತಿಯ ಸ್ನೇಹಿತೆಯರೇ, ಎಸ್ಪೆಷಲಿ ಸ್ನೇಹಿತರೆ, ಇವತ್ತಿನ ಸಂಚಿಕೆ ತುಂಬ ಉಪಯುಕ್ತವಾಗಿರುತ್ತೆ. ಮೊದಲನೇದಾಗಿ ಪ್ರೀತಿ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ತುಂಬ ಸರಿ ಈ ಕಾದಂಬರಿಗಳು, ಸಿನಿಮಾಗಳು, ಧಾರಾವಾಹಿಗಳು ಪ್ರೀತಿಯನ್ನು ಒಂದು ದೊಡ್ಡ ಉರಿಯುವ ಭಾವನೆಯಾಗಿ ತೋರಿಸ್ಕೊಳ್ತವೆ. ಏನಂದರೆ ಪ್ರೀತಿ ಯಾವಾಗಲೂ ಬರ್ನಿಂಗ್ ಡಿಸೈರ್ ಟುವರ್ಡ್ಸ್ ಕಂಪ್ಯಾನಿಯನ್ ಅಂತ ತೋರಿಸ್ತಾ ಇರುತ್ತೆ. ಆದರೆ ಹಾಗಾಗಿರೋದಿಲ್ಲ. ತುಂಬ ಸರಿ ಅದು ತಣ್ಣನೆ ಹರಿಯುವ ನದಿಯಾಗಿರುತ್ತೆ. ಆ ಹರಿಯುವ ನದಿಯಲ್ಲಿ ಎಷ್ಟೋ ಸಾರಿ ನಿರಾಸೆಗಳಿರ್ತವೆ,
ಆಮೇಲೆ ನೋವುಗಳಿರ್ತವೆ, ಬೇಸರಗಳಿರುತ್ತೆ, ಹತಾಶೆ ಇರುತ್ತೆ. ಅಯ್ಯೋ ಇವರು ನಮಗಾಗಿರಲಿಲ್ಲ, ಈ ಬದುಕು ನಮ್ದಾಗಿರಲಿಲ್ಲ, ಅಥವಾ ಈ ವ್ಯಕ್ತಿ ನಮಗೆ ಬೇಕಾದ ಹಾಗೆ ಸ್ಪಂದಿಸಲಿಲ್ಲ, ನನ್ನ ಗೌರವ ನನಗೆ ಸಿಗಲಿಲ್ಲ, ನಾನು ನಾನಾಗಿರೋದಕ್ಕಾಗ್ತಾ ಇಲ್ಲ. ಈ ತರಹ ಸಾವಿರಾರು ದೂರು ದುಮ್ಮಾನಗಳು ಅಲ್ಲಿ ಇರ್ತವೆ. ಈ ದೂರು ದುಮ್ಮಾನುಗಳು ಜಾಸ್ತಿ ಆದಾಗ ಆ ಪ್ರೀತಿಯ ತಣ್ಣನೆಯ ನದಿ ಒಣಗ್ತಾ ಬರುತ್ತೆ. ಆವಾಗಲೇ ಶುಷ್ಕವಾದ ಬದುಕು ನಿಮ್ದಾಗ್ಬಿಡುತ್ತೆ. ಹಾಗೆ ಆಗಬಾರ್ದು. ನಿರಂತರವಾಗಿ ಆ ಪ್ರೀತಿಯ ನದಿ ಹರಿತಾ ಇರಬೇಕು ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕು, ನೀವೊಬ್ಬರು ಮನುಷ್ಯರು, ಹಾಗೆ ಅವರು ಒಬ್ಬರು ಮನುಷ್ಯರು. ನೀವು ನಿಮ್ಮ ಸಂಗಾತಿ ಇಬ್ಬರೂ ಮನುಷ್ಯರಾದ್ರಿಂದ ತಪ್ಪುಗಳು ಸರಿಗಳು ಇಬ್ಬರಿಂದನೂ ಘಟಿಸ್ತವೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಿಮಗೆ ಆ ವ್ಯಕ್ತಿ ಮೇಲೆ ದ್ವೇಷ ಇದೆ ಅನ್ನೋದನ್ನು ಒಪ್ಕೊಬೇಕು. ಹಾಗೆ ಆ ಮನುಷ್ಯನ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಅಸಹನೆ ಆಗ್ತಾ ಇದೆ, ಸಿಟ್ಟು ಬರ್ತಾ ಇದೆ ಅನ್ನೋದನ್ನು ನೀವು ಒಪ್ಪಿಕೊಳ್ಬೇಕು. ಅಲ್ಲಿಂದ ನಿಮ್ಮ ಬಿಡುಗಡೆ ಶುರುವಾಗುತ್ತೆ. ಆವಾಗ ನೀವು ನೇರವಾಗಿ ಎಸ್ ಐ ಹೇಟ್ ಯು, ಐ ಡೋಂಟ್ ಲೈಕ್ ಯು ಅನ್ನೋದ್ರ ಮೇಲೆ ನಿಮ್ಮ ಮನಸ್ಸು ರಿಲೀಫ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ, ನಿಮ್ಗೆ ಯಾಕೆ ಆ ದ್ವೇಷ ಬಂದಿದೆ ಅನ್ನೋದನ್ನು ನೀವು ಮುಕ್ತವಾಗಿ ಹೇಳಿಬಿಟ್ರೆ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಕಾಯಿಲೆಗಳು ಕೂಡ ಗುಣಮುಖ ಆಗ್ತವೆ. ಉದಾಹರಣೆಗೆ ಥೈರಾಯ್ಡ್ ಅಂತ ಕಾಯಿಲೆ ಸುಮ್ಮನೆ ಬಂದ್ಬಿಡೋದಿಲ್ಲ. ಅದು ಮನಸ್ಸಿನ ಒಳಗಡೆ ಹೀಗೆ ಇಟ್ಕೊಂಡಂತಹ ಮಾತುಗಳು, ಭಾವನೆಗಳು ಇಲ್ಲಿವರೆಗೆ ಬಂದು ಕಟ್ಕೊಂಡಿರುತ್ತವಲ್ಲ, ಹೊರಗೆ ಬರಲಾರದೆ ಅವು ಬೇರೆ ಬೇರೆ ರೂಪ ಪಡೆದು ಆ ಥರ ಆಗಿರುತ್ತೆ. ಇದು ನಾನು ಹೇಳೋದಿಲ್ಲ, ಸೈಕೋಸೊಮ್ಯಾಟಿಕ್ ಮನೋದೈಹಿಕ ಕಾಯಿಲೆಗಳ ಬಗ್ಗೆ ಮಾಡಿದ ಅಧ್ಯಯನಗಳು ಹೇಳ್ತವೆ. ಸೊ ಆದ್ದರಿಂದ ಆ ಭಾವನೆಗಳನ್ನು ನೀವು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಹೇಳಿಬಿಡಿ. ಎಸ್, ನನಗೆ ನಿನ್ನ ಕಂಡ್ರೆ ದ್ವೇಷ ಇದೆ, ಐ ಡೋಂಟ್ ಲೈಕ್ ಯು, ವೈ, ಯಾಕೆ, ಅದನ್ನು ನೀವು ಮುಕ್ತವಾಗಿ ಕೂತ್ಕೊಂಡು ಹೇಳಬೇಕು. ತುಂಬ ಸರಿ ಅವರಿಗೆ ಅರ್ಥ ಆಗೋದಿಲ್ಲ, ಅವರು ಒಪ್ಕೊಳ್ಳೋದಿಲ್ಲ, ನೋ ಪ್ರಾಬ್ಲಮ್. ಬಟ್ ನೀವು ನಿಮ್ಮ ಭಾವನೆಯನ್ನು ಶುದ್ಧವಾಗಿಟ್ಕೊಳ್ತೀರಾ. ಅಲ್ಲಿಂದಲೇ ನಿಮ್ಮ ಹೀಲಿಂಗ್ ಮತ್ತು ನಿಮ್ಮ ಪ್ರೀತಿಯ ವರತೆ ಮತ್ತೆ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ಸಾರಿ ಈ ದಾಂಪತ್ಯದಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯೋದೇ ಇಲ್ಲ. ನೋಡಿ, ಈ ಹಳ್ಳಿಗಳಲ್ಲಿ ಇದರಲ್ಲಿ ಎಲ್ಲ ತುಂಬ ಜಗಳ ಆಡೋ ಗಂಡ ಹೆಂಡತಿ ನೋಡಿರ್ತೀರ. ಅವರದ್ದು ಎಂಥ ಪ್ರೀತಿಯಿಂದ ಬದುಕ್ತಾರೆ ಅಂತಂದರೆ ಅಲ್ಲಿ ಕಟ್ಟಳೆಗಳಿಲ್ಲ, ಮುಕ್ತತೆ ಇದೆ, ಒಪ್ಪಿಕೊಳ್ಳುವಿಕೆ ಇದೆ. ಹೌದು, ನನಗೆ ನೀನು ಮಾಡೋದು ಹಿಂಗೆ ಮಾಡ್ತಾ ಇದ್ರೆ ಆಗೋದಿಲ್ಲ ಅಂತ ಹೆಂಡತಿ ಜೋರಾಗಿ ಜಗಳ ಆಡ್ತಿರ್ತಾಳೆ. ಗಂಡನು ಹಾಗೆ ಕುಡ್ಕೊಬಂದು ಸಿಕ್ಕಾಪಟ್ಟೆ ಹೇಳ್ತಾ ಇರ್ತಾರೆ. ಆದರೆ ರಾತ್ರಿ ಆಗೋಷ್ಟರಲ್ಲಿ, ಬೆಳಗಾಗೋದ್ರಲ್ಲಿ ಅವರ ಜೀವನ ಮತ್ತೆ ಹಳಿಗೆ ಬಂದಿರುತ್ತೆ. ಸುಮಾರು 15 ದಿವಸ, 1 ತಿಂಗಳ ಯಾವ್ಯಾವಾಗ ಮನಸ್ಸು ಈ ಬೇಸರಗಳು, ದುಃಖಗಳು, ದುಮ್ಮಾನಗಳು, ನಿರಾಸೆಗಳು ಎಲ್ಲ ಫಲಿತಾಂಶವಾಗಿ ಒಟ್ಕೊಳ್ಳುತ್ತಲ್ಲ, ಅವಾಗ ಒಂದ್ಸರಿ ಸ್ಫೋಟ ಆಗುತ್ತೆ. ಆಮೇಲೆ ಮತ್ತೆ ಸ್ಥಿರ ಆಗಿ ಹರಿತಾ ಹೋಗುತ್ತೆ. ಹೀಗೆ ಆ ದಾಂಪತ್ಯ ಸಂತೋಷವಾಗಿ ಅನ್ನೋಕ್ಕಿಂತ ಒಂದು ರೀತಿ ರಸಮಂಜರಿಯ ಹಾಗೆ ನಡೀತಾ ಇರುತ್ತೆ. ನೀವು ಗಮನಿಸಬೇಕು. ಇದನ್ನು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸಂಗತ ನೀವು ಜಗಳಾಡಬೇಕು, ಆ ಥರ ಕೂಗಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅರ್ಥ, ಮೊಟ್ಟ ಮೊದಲನೇದಾಗಿ ನಿಮ್ಮ ಭಾವನೆಗಳನ್ನು ಗುರುತಿಸುವುದು, ಒಪ್ಪಿಕೊಳ್ಳುವುದು ಬಹಳ ಮುಖ್ಯ. ಎರಡನೇದೇನಂತಂದರೆ, ನಿಮಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆ ವ್ಯಕ್ತಿನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನಿಜ, ತುಂಬ ಸರಿ ಆಗುತ್ತೆ. ವ್ಯಕ್ತಿ ಆಘಾತಗಳ ಮೇಲೆ ಒಂದೆರಡಲ್ಲ, ತುಂಬ ಪದೇ 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 ಆಘಾತಗಳನ್ನು ಮಾಡ್ತಾನೇ ಇದ್ದರೆ, ನೋವುಗಳನ್ನು ಕೊಡ್ತಾನೇ ಇದ್ದರೆ ಕ್ಷಮಿಸೋದು ಕಷ್ಟ, ಜೊತೆಗೆ ಬದುಕೋದು ಕಷ್ಟ. ಅಂಥ ಸಂದರ್ಭದಲ್ಲಿ ಯಾರು ಹೊಂದ್ಕೊಂಡು ಹೋಗು ಅಂತ ಹೇಳೋದು ತಪ್ಪಾಗುತ್ತೆ. ಆವಾಗ ನೀವು ಡೈವರ್ಸನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಅಥವಾ ದೂರ ಇರೋದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ತುಂಬ ಸರಿ ಇದು ಸಾಧ್ಯ ಆಗೋದಿಲ್ಲ. ಡೈವರ್ಸು ಕೂಡ ಸಾಧ್ಯ ಆಗೋದಿಲ್ಲ, ದೂರ ಸರಿಯೋದು ಸಾಧ್ಯ ಆಗೋದಿಲ್ಲ. ಅದೊಂಥರ ಒತ್ತಿಟ್ಟುಕೊಂಡ ಹೋರಾಟ ಆಗಿರುತ್ತೆ. ಅಂಥವರು ಅರ್ಥ ಮಾಡ್ಕೊಬೇಕು, ಪ್ರೀತಿ ಅನ್ನುವುದು ನಿರಂತರವಾಗಿ ಹರಿಲೇಬೇಕು. ಅದಿಲ್ಲದೆ ನೀವು ಬದುಕೋದಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈಗ ಹೇಳುವ ಮುಂದಿನ 4 ಮಾತುಗಳನ್ನು ಕೇಳಿಸ್ಕೊಳ್ಳಿ. ಇವಾಗ ನಿಮ್ಮ ಮುಂದೆ 2 ಆಯ್ಕೆ ಇದೆ, ಕೇಳಿಸ್ಕೊಳ್ಳಿ. ಪ್ರೀತಿ ಇಲ್ಲದೆ ಬದುಕ್ತೀರಾ ಅಂದರೆ, ಆ ನದಿ ಇತ್ತಲ್ಲ ಪ್ರೀತಿ, ನಾನು ಅದಕ್ಕೆ ನದಿಯ ಒಂದು ಹೋಲಿಕೆಯನ್ನು ಕೊಟ್ಟಿದ್ದೆ. ಅದಕ್ಕೆ ನಿಮ್ಮ ಜೀವನದ ಒಂದು ಜೀವ ನದಿ, ಜೀವ ಜಲ ಅದು ಪ್ರೀತಿ ಅನ್ನೋದು. ಅದೇ ಇಲ್ಲ ಅಂದರೆ ನಿಮಗೆ ಬದುಕೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಪ್ರೀತಿಸೋದನ್ನು ಕಲಿತೀರಾ ಅಥವಾ ಪ್ರೀತಿ ಇಲ್ಲದೆ ಬದುಕ್ತೀರಾ, ಇದು 2 ಆಯ್ಕೆಗಳು ನಿಮ್ಮ ಮುಂದೆ ಇದ್ದಾವೆ. ಒಂದು ವೇಳೆ ಪ್ರೀತಿ ಇಲ್ಲ, ನನಗೆ ಬೇಕಾಗಿಲ್ಲ, ಪ್ರೀತಿ ನನಗೆ ಅವಶ್ಯಕತೆ ಇಲ್ಲ, ನಾನು ಹೀಗೆ ಕಲ್ಲಿನ ಥರ ಯಾರಿಗೂ ಸ್ಪಂದನೆ ಇಲ್ಲದೆ ಥರ ಬದುಕ್ತೀನಿ, ಎಸ್, ಬದುಕಿಕೊಳ್ಳಿ. ಆದರೆ ಅದರ ಮುಂದಿನ ಪರಿಣಾಮಗಳನ್ನು ಅನುಭವಿಸೋದಕ್ಕೆ ಸಿದ್ಧರಾಗಿರಿ.
ಮತ್ತು ಅದರ ಜವಾಬ್ದಾರಿಯನ್ನು ನೀವೇ ಹೊರಬೇಕಾಗತ್ತೆ. ಅದು ಏನೇನು ಅಂತ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ನಾನು. ಪ್ರೀತಿಸಿ ಇಲ್ಲದೆ ಬದುಕೋದು, ಪ್ರೀತಿಸೋದನ್ನು ಕಲಿಯದೆ ಬದುಕೋದು, ಇದರಿಂದ ಏನೇನು ಪರಿಣಾಮ ಆಗುತ್ತೆ ನಿಮ್ಮ ಜೀವನದ ಮೇಲೆ, ನಿಮ್ಮ ಸುತ್ತಲೂ ಇರುವವರ ಮೇಲೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಇವಾಗ ನಿಮ್ಮ ಮುಂದೆ 2 ಆಯ್ಕೆ ಇದೆ. ಓಕೆ, ಸೊ ಈಗ ನೀವು ಪ್ರೀತಿಸೋದಕ್ಕೆ ಕಲಿತೀರಾ ಅಂತಂದರೆ 4 ಮಾತು ಹೇಳ್ತೀನಿ. ಪ್ರೀತಿ ಅಂದರೆ ಪ್ರತಿದಿನ ಐ ಲವ್ ಯು ಅಂತ ಹೇಳೋದಲ್ಲ. ಪ್ರೀತಿ ಅಂದರೆ ಹಗ್ಗಲ್ಲ. ಪ್ರೀತಿ ಅಂದರೆ ನಿಮ್ಮ ಬೇಡಿಕೆಗಳನ್ನೆಲ್ಲ ಆ ವ್ಯಕ್ತಿ ಈಡೇರಿಸಬೇಕು ಅಂತ ಇಲ್ಲ. ಪ್ರೀತಿ ಅಂದರೆ ಅವ್ರು ದೊಡ್ಡ ದೊಡ್ಡ ತ್ಯಾಗ ಮಾಡಿಬಿಡ್ಬೇಕು, ಅಪ್ಪ ಅಮ್ಮನ ಬಿಟ್ಟು ಬಂದುಬಿಡಬೇಕು, ನೀವು ಯಾರ ಹತ್ರ ಮಾತಾಡೋದಿಲ್ಲ, ಕೆಲಸ ಎಲ್ಲ ಬಿಟ್ಬಿಡ್ಬೇಕು, ಅವ್ರನ್ನೇ ಯಾವಾಗಲೂ ಪ್ಯಾಂಪರ್ ಮಾಡ್ತಾ ಇರಬೇಕು, ಆಮೇಲೆ ಇನ್ನೂ ಏನೇನೋ ಕೆಲಸ ಬಿಡೋದು, ತವ್ರ ಮನೆ ಬಿಟ್ಬಿಡೋದು, ಅಥವಾ ಗಂಡನ ತಂದೆ ತಾಯಿ ಬಿಟ್ಬಿಟ್ಟು ಬಾ ಅಂತ ಹೇಳೋದು, ಇಂತಹ ದೊಡ್ಡ ತ್ಯಾಗಗಳು ಮಾಡೋದು ಪ್ರೀತಿ ಅಲ್ಲ. ಸೊ ಪ್ರೀತಿ ಅಂದರೆ ಏನು? ಕೊನೆ ಪಕ್ಷ ಮಾನವೀಯತೆಯಿಂದ ಪರಸ್ಪರರ ಸಾಂಗತ್ಯವನ್ನು ಗೌರವಿಸೋದು. ಪ್ರೀತಿ ಅಂದ್ರೆ ಏನು? ಪರಸ್ಪರರ ಸಾಂಗತ್ಯ ಮತ್ತು ವ್ಯಕ್ತಿತ್ವ ಎರಡನ್ನು ಗೌರವಿಸೋದು. ಯಾಕೆಂದರೆ ಇಬ್ಬರು ಬೇರೆ ಬೇರೆ ವಿಭಿನ್ನವಾದ ಹಿನ್ನೆಲೆಯಿಂದ ಬಂದಿರ್ತಾರೆ. ಸೊ ಆ ಬಂದಿರುವಂತಹ ಸಂಗಾತಿಗಳಲ್ಲಿ ಗುಣ, ದೋಷ, ದೌರ್ಬಲ್ಯ ಎಲ್ಲ ಇರುತ್ತೆ. ಅದಕ್ಕೆ ಪ್ರೀತಿ ಅಂದರೆ ಇದ್ದವ ಹಾಗೆ ಒಪ್ಪಿಕೊಳ್ಳೋದು ಕೂಡ. ಹಾಗೆ ಒಪ್ಪಿಕೊಳ್ತಾ ಪರಸ್ಪರರನ್ನು ಅರ್ಥ ಮಾಡ್ಕೊಳ್ತಾ ಆ ಭಾವನೆಗಳಿಗೆ ಗೌರವ ಕೊಡ್ತಾ ಮುಂದೆ ನಡೀತಾ ಹೋಗಬೇಕು. ಇದಕ್ಕೋಸ್ಕರ ಮದುವೆ ಅಂತ ವ್ಯವಸ್ಥೆ ಬಂತು. ಒಬ್ಬ ವ್ಯಕ್ತಿ ಇದನ್ನು ಮಾಡದೆ ಹೋದಾಗ ಇನ್ನೊಬ್ಬ ವ್ಯಕ್ತಿ ಹೈರಾಣಾಗ್ತಾ ಹೋಗ್ತಾನೆ. ಸಾಕಪ್ಪ ಇವನ ಜೊತೆಗೆ ಎಷ್ಟು ಅಂತ ಓದ್ಕೊಡೋದು, ಅಥವಾ ಇವಳ ಜೊತೆಗೆ ಎಷ್ಟು ಅಂತ ನಾನು ವೆಯ್ಟ್ ಮಾಡೋದು, ಇವತ್ತು ನಾಳೆ ಯಾವತ್ತಾದರೂ ಈ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೋತಾನೆ, ಗೌರವ ಮಾಡ್ತಾಳೆ, ಇನ್ನೇನೋ ಅಂದ್ಕೋಬೋದು ಅಂತ ನೀವು ಅಂದ್ಕೋತೀರ. ಆದರೆ ತುಂಬ ಸರಿ ಹಾಗಾಗೋದಿಲ್ಲ. ಯಾವತ್ತು ನಿಮ್ಮ ಕಾಯಿಲೆಗೆ, ನಿಮ್ಮ ನೋವಿಗೆ, ನಿಮ್ಮ ಗಾಯಕ್ಕೆ ಎಷ್ಟೋ ಸಾರಿ ನೀವೇ ಮದ್ದನ್ನು ಕಂಡ್ಕೋಬೇಕಾಗತ್ತೆ. ನಂಬರ್ 1, ಇಬ್ಬರು ಯಾರೇ ಒಬ್ಬರಿಗೆ ನೋವಾದ್ರೂ ಪರಸ್ಪರವಾಗಿ ಅವಮಾನ ಮಾಡದೆ ಮಾತನಾಡಬೇಕು. ತುಂಬ ಸರಿ ಏನಾಗುತ್ತೆ, ದಾಂಪತ್ಯದಲ್ಲಿ ರಾತ್ರಿ ಏನೋ ಸರಿಯಾಗಿ ಆಗಿರೋದಿಲ್ಲ. ಹಗಲಲ್ಲಿ ಯಾರದೋ ಮುಂದೆ ಗಂಡ ಆದವನು ಹೆಂಡತಿಯನ್ನು, ಹೆಂಡತಿಯಾದವಳು ಗಂಡನನ್ನು ಅವಮಾನ ಮಾಡಿರ್ತಾರೆ. ಅದನ್ನೇ ಕಂಟಿನ್ಯೂಷನ್ ನಾಳೆ ಬೆಳಗ್ಗೆ ಉಲ್ಟಾ ಈಕೆ ಆತನನ್ನು ಅಥವಾ ಆಕೆ ಈತನನ್ನು ಅವಮಾನ ಮಾಡೋದು ಕಂಟಿನ್ಯೂಸ್ ಆಗಿದು ವಿಷಚಕ್ರದ ಹಾಗೆ ನಡೀತಾ ಹೋಗುತ್ತೆ. ಇದನ್ನು ನಿಲ್ಲಿಸಬೇಕು. ಫಸ್ಟು ಈ ಸಂಚಿಕೆಯನ್ನು ನೀವು ನೋಡ್ತಾ ಇದ್ದಾಗ ನಿಮಗೆ ನೀವೇ ಮಾಡ್ತಿದ್ದೀರಾ ಅಂತಂದರೆ ಫಸ್ಟು ನಿಮ್ಮ ಸಂಗಾತಿಯನ್ನು ಅವಮಾನ ಮಾಡೋದನ್ನು ತಕ್ಷಣ ನಿಲ್ಲಿಸಿ. ಅವಮಾನ ನಿಮ್ಮ ದುಷ್ಟತನ ಅಲ್ಲ, ಅದು ನಿಮ್ಮ ನೋವಿನ ಪ್ರತಿಕ್ರಿಯೆ. ಆ ನೋವಿನ ಪ್ರತಿಕ್ರಿಯೆಯನ್ನು ಅವಮಾನ ಮಾಡಿ ತೀರಿಸ್ಕೊಳ್ಳೋ ಬದಲು ನೇರವಾಗಿ ಮಾತನಾಡಿ. ನೀನು ಹೀಗೆ ಮಾಡಿದ್ದು ಸರಿಯಲ್ಲ, ನಿನ್ನೆ ನೀನು ಅವಮಾನ ಮಾಡಿದ್ದು ಸರಿ ಇರಲಿಲ್ಲ, ನಾನು ಇನ್ಮೇಲೆ ಅವಮಾನ ಮಾಡಿದ್ರೆ ಸಹಿಸೋದಿಲ್ಲ, ಏನು ಮಾಡ್ತೀಯಾ ಮಾಡ್ಕೊ ಹೋಗು, ಈ ಥರ ಎಲ್ಲ ಮಾತಾಡೋರು ಇರ್ತಾರೆ. ಅಂಥವ್ರನ್ನ ನೀವು ಅವಾಯ್ಡ್ ಮಾಡಿ ಆದಷ್ಟು ಮೌನ ವಹಿಸಿ, ಆದಷ್ಟು ನಾನು ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ಮಾತನಾಡುವ ಕಲೆ ಅನ್ನೋದ್ರ ಬಗ್ಗೆ, ಅದನ್ನು ನೋಡಿ. ಅಲ್ಲಿ ನಾನು ಹೇಳ್ತೀನಿ, ನಿಮ್ಮ ಗುಣವನ್ನು ಗುರುತಿಸ್ತಾ ಗೌರವಿಸ್ತಾ ಬನ್ನಿ, ಆವಾಗ ದೌರ್ಬಲ್ಯಗಳು ಕಡಿಮೆ ಆಗ್ತವೆ ಅಂತ. ಅದೇ ಥರ ಅವಮಾನ ಮಾಡಿದ ಆ ವ್ಯಕ್ತಿಗೆ ಹೇಳಿ ನೋಡಿ. ಸ್ಟಿಲ್ ಮೈ ಮೇಲೆ ಏರ್ಕೊಂಡು ಬರ್ತಾರೆ, ಮಾತು ಇನ್ನೂ ಜೋರಾಗಿ ರಫ್ ಆಗಿ ಆಡ್ತಾರೆ ಅಂತಂದರೆ ನೀವು ಮೌನವಾಗಿ ನಿಧಾನಕ್ಕೆ ಅವ್ರು ಯಾವಾಗಾದರೂ ಗೌರವಯುತವಾಗಿ ನಡ್ಕೊಂಡಾಗ ಎಸ್ ನನಗೆ ಖುಷಿ ಆಯಿತು ಅಂತ ಎನ್ಕರೇಜ್ ಮಾಡ್ತಾ ಬನ್ನಿ. ಸೊ ರಿಪ್ಲೇಸ್ಮೆಂಟು ಎಮೋಷ್ನಲಿ ಆಗ್ತಾ ಬರುತ್ತೆ. ಸೊ ಇದು ಒಂದು ವಿಧಾನ, ಅವಮಾನ ಮಾಡ್ದು ಅವಮಾನ ಆಗೋ ಥರ ಮಾತಾಡದೇ ಇರೋದು. ಎರಡನೇದೇನು ಅಂದರೆ ನಾನು ಹೇಳಿದ್ನಲ್ಲ, ಮಕ್ಕಳ ಮುಂದೆ ಹೀಗಳಿದೆ ಇರೋದು. ತುಂಬ ಮಕ್ಕಳಿಗೆ ಜೀವನ ಹಾಳಾಗ್ತಾ ಇರೋದು ಇವತ್ತು 30-40 ವಯಸ್ಸಿನಲ್ಲಿ ಕೋರ್ಟಲ್ಲಿ ನಿಂತಿರುವಂತಹ ಯುವ ಜನಾಂಗದ ಮದುವೆಯ ವೈಫಲ್ಯಕ್ಕೆ ಎರಡಕ್ಕೂ ಇವತ್ತಿನ 60-70 ವಯಸ್ಸಿನ ಅಥವಾ ಅದಕ್ಕಿಂತ ಜಾಸ್ತಿಯ ವಯಸ್ಸಿನ ತಂದೆ ತಾಯಿ ಕಾರಣ ಅಂತ ನಾನು ನಿರ್ಬಿಡಿಯಾಗಿ ಹೇಳ್ತೀನಿ. ಯಾಕಂದರೆ ಈ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಮಾಡಿದ ದೊಡ್ಡ ತಪ್ಪಂದರೆ ತಮ್ಮ ಮಕ್ಕಳ ಎದುರುಗಡೆ ತಮ್ಮ ಸಂಗಾತಿಯನ್ನು ನಿಂದಿಸಿದ್ದು, ಹೀಯಾಳಿಸಿದ್ದು, ತುಂಬ ಅಗೌರವವಾಗಿ ನಡೆಸ್ಕೊಂಡಿರೋದು. ಅದಕ್ಕೋಸ್ಕರ ಇವತ್ತು ಯಂಗ್ಸ್ಟರ್ ಮದುವೆಗಳು ನಾಶ ಆಗ್ತಾ ಇದ್ದಾವೆ. ದಯವಿಟ್ಟು ನೀವಾದ್ರೂ ಯಾರು ನನ್ನ ಏಜ್ ಇದ್ದೀರಾ, ನಮಗಿಂತ ಚಿಕ್ಕವರಿದ್ದೀರಾ, ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ.
ಸಂಗಾತಿಯನ್ನು ಮಕ್ಕಳ ಮುಂದೆ ಹೀಗಳಿತಾ ಹೋದರೆ ನೀವು ದೊಡ್ಡವರಾಗೋದಿಲ್ಲ. ಬದಲಿಗೆ ನಿಮ್ಮ ಬದುಕು, ನಿಮ್ಮ ಮಕ್ಕಳ ಬದುಕು ಎರಡೂ ನಾಶ ಆಗ್ತಾ ಇರುತ್ತೆ. ಸೊ ಇವತ್ತಿಂದ ಅದನ್ನು ನಿಲ್ಲಿಸಿ. ಮೂರನೇದು, ಮಾತನ್ನು ನಿಲ್ಲಿಸ್ಬಿಡೋದು. ಮೌನವನ್ನು ಹಿಂಸೆ ಕೊಟ್ಟು ಕೊಲ್ಲೋದು. ಮಾತಾಡೋದಿಲ್ಲ, ಒಂದು 3-4 ದಿವಸ ಮಾತಾಡೋದಿಲ್ಲ, 5-6 ದಿವಸ ಮಾತಾಡೋದಿಲ್ಲ. ಸೊ ಮಾತುಕತೆ ಇಲ್ಲವೇ ಇಲ್ಲ. ಸೊ ಮೌನ ಬೇಕು, ಜಗಳ ಇರಬಾರ್ದು, ಕರೆಕ್ಟು. ಎಷ್ಟೋ ಸಾರಿ ನಕ್ಕೊಂಡು ಸುಮ್ಮನಾಗ್ಬಿಡ್ಬೇಕು, ಕರೆಕ್ಟು. ಆದರೆ ಆ ಮೌನದಿಂದ ಎದುರಿಗಿರುವ ವ್ಯಕ್ತಿಯನ್ನು ಕೊಲ್ಲಬಾರ್ದು. ಮೌನ ಕೂಡ ಮಾತಿನಕ್ಕಿಂತ ತುಂಬ ಹಿಂಸೆ ಕೊಡುತ್ತೆ, ದಾಂಪತ್ಯದಲ್ಲಿ ಎಸ್ಪೆಷಲಿ. ಯಾಕಂದರೆ ಮಾತಿನಿಂದಲೇ ಆ ಸಂಬಂಧ ಆರಂಭ ಆಗಿರುತ್ತೆ. ಅದೇ ಅಂತ್ಯ ಆಗ್ಬಿಡ್ತು ಅಂದರೆ ಎಷ್ಟೋ ಸಾರಿ ಸಂಬಂಧವೇ ಹಾಳಾಗೋಗುತ್ತೆ. ಸೊ ಆದ್ದರಿಂದ ಪ್ಲೀಸ್ ಮಾತನಾಡಿ, ಪ್ಲೀಸ್ ಅದರ ಬಗ್ಗೆ ಗಮನ ವಹಿಸಿ. ಮೌನ ಇದೆಯಲ್ಲ, ಮೌನ ತುಂಬ 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 ದೊಡ್ಡ ಕೆಲಸವನ್ನು ಮಾಡುತ್ತೆ ಜಗಳ ಆಗುವಾಗ. ಆದರೆ ಅದೇ ಮೌನ ತುಂಬ ಆದರೆ, ಅತಿಯಾದರೆ ಅಮೃತವು ವಿಷ ಅನ್ನೋ ಹಾಗೆ ಹಿಂಸೆ ಆಗುತ್ತೆ. ಆದ್ದರಿಂದ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು ಕೆಡುತ್ತೆ. ಹೆಚ್ಚಾಗಿ ದಾಂಪತ್ಯದಲ್ಲಿ ಪ್ರೀತಿಯ ವರತೆ ಇದೆಯಲ್ಲ, ಅದು ಪೂರ್ತಿ ಇಲ್ಲವೇ ಇಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಮಧ್ಯದಲ್ಲಿ ಕೌನ್ಸಿಲರು, ಡೈವರ್ಸು, ಹಿರಿಯರು, ಪಂಚಾಯಿತಿ ಮತ್ತು ಅದೆಲ್ಲ ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೆಲ್ಲ ಅವಕಾಶವನ್ನು ಕೊಡಬೇಡಿ. ತುಂಬ ಸಾರಿ ದಾಂಪತ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇರುತ್ತೆ. ಸಮಸ್ಯೆಗಳಿಲ್ಲದ ದಾಂಪತ್ಯಗಳೇ ಕಡಿಮೆ ಇರ್ತವೆ. ಐದರ್ ಅವರೇ ಪ್ರಾಬ್ಲಮ್ ಆಗಿರ್ತಾರೆ, ಅಥವಾ ಇನ್ಲಾಸ್ ಪ್ರಾಬ್ಲಮ್ ಆಗಿರ್ತಾರೆ, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಇಲ್ಲದ ಹೋದ ವ್ಯಕ್ತಿಯೇ ಇಲ್ಲ. ಆದರೆ ತುಂಬ ಸರಿ ಬೇರೆಯವ್ರು ಚೆನ್ನಾಗಿದ್ದಾರೆ, ನಾವು ಮಾತ್ರ ಚೆನ್ನಾಗಿಲ್ಲ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಇದರಿಂದ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ. ಆ ಸಂದರ್ಭ ತಂದುಕೊಳ್ಳದೇನೆ ಪ್ರತಿ ಸಮಯದಲ್ಲೂ ಒಬ್ರಿಗೊಬ್ರು ದೂರಿಕೊಂಡು ನಿನ್ನಿಂದಾಯಿತು, ನೀನಿರೋದ್ರಿಂದ ಹಾಗೆ, ನೀನು ಹಾಗಾಗಿರೋದ್ರಿಂದ ನಾನು ಹೀಗೆ ಅಂತ ಜಗಳ ಆಡೋದು ಅಥವಾ ದೂಷಿಸೋದು ಸರಿಯಲ್ಲ. ಆಕೆ ಅಥವಾ ಆತ ಏನಾದರೂ ಹೇಳ್ತಾ ಇದ್ದಾಗ ಈಕೆ ಅಥವಾ ಈತ ಗೌರವಿಸೋದು ಬಹಳ ಮುಖ್ಯ. ಪ್ರೀತಿಯಿಂದ ಕೇಳೋಕ್ಕಾಗೋದ್ರೂ ಗೌರವದಿಂದ, ಮನುಷ್ಯತ್ವದಿಂದ ಕೇಳ್ಕೊಳ್ಬೇಕು. ಯುದ್ಧವನ್ನು ಬಗೆಹರಿಸೋದ್ರತ್ತ ಯೋಚನೆ ಮಾಡಬೇಕು. ನನ್ನ ಈ ವಾಹಿನಿಯಲ್ಲಿ ಸತತವಾಗಿ ಹೇಳ್ತೀನಿ, ಸಾಲ್ಯೂಷನ್ ಓರಿಯೆಂಟೆಡ್ ಆಗಿ, ಪರಿಹಾರಾತ್ಮಕವಾಗಿ ಯೋಚಿಸಿ, ಪ್ರತಿಯೊಂದನ್ನು ಇಶ್ಯೂ ಮಾಡಬೇಡಿ. ಇದನ್ನೆಲ್ಲ ನಾನು ಹೇಳ್ತಾ ಇರ್ತೀನಿ. ಆದರೆ ಈ ಸಂದರ್ಭದಲ್ಲೂ ನೀವು ಇದನ್ನು ಅಪ್ಲೈ ಮಾಡಬೇಕು. ಇದೆಲ್ಲ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಬದುಕು ತುಂಬ ಪ್ರೀತಿ ಅಲ್ಲದೆ ಹೋದರೂ ಒಂದು ಶಾಂತಿ, ಸಮಾಧಾನ, ಗೌರವಯುತವಾಗಿ ಬದಲಾಗುತ್ತೆ. ಪ್ರೀತಿ ಅಂದರೆ ಇನ್ನೇನಲ್ಲ. ಪ್ರೀತಿ ಅಂದರೆ ಪ್ರತಿನಿತ್ಯ ರೋಮಾನ್ಸ್ ಅಲ್ಲ, ಪ್ರತಿನಿತ್ಯ ಲವ್ ಯು ಅನ್ನೋದಲ್ಲ. ಪ್ರೀತಿ ಅನ್ನೋದು ಹೋದಾಗ ಏನನ್ನೋ ಶಾಪಿಂಗ್ ಹೋದಾಗ ಕೊಡಿಸೋದಲ್ಲ, ಇನ್ನಲ್ಲ. ಇದು ಏನಿಲ್ಲ. ಪ್ರತಿ ಜೀವಕ್ಕೆ ಒಂದು ಬೆಲೆ ಇದೆ, ಆ ಭಾವನೆಗೆ ಬೆಲೆ ಇದೆ ಅಂತ ಪರಸ್ಪರ ಗೌರವಿಸೋದು, ಮಾನವೀಯತೆಯಿಂದ ಎದುರುಗಡೆ ಇರುವ ವ್ಯಕ್ತಿಯ ಹಿನ್ನೆಲೆ ಅಥವಾ ಆತನ ಸ್ವಭಾವ, ಅದಕ್ಕೆ ಕಾರಣಭೂತವಾದ ಯಾವ ಪರಿಸ್ಥಿತಿ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಸಹಾನುಭೂತಿ, ಎಂಪತಿ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಅದೇ ಸಹಾನುಭೂತಿಯಿಂದ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ತಾ ಕ್ಷಮಿಸೋದು ಅಂತಂದರೆ ನಾನು ತುಂಬ ದೊಡ್ಡ ಪದ ಆಗ್ಬಿಡುತ್ತೆ. ಸಹಾನುಭೂತಿಯಿಂದ ಅರ್ಥ ಮಾಡ್ಕೊಳ್ಳೋದು, ಎಸ್ ದಿಸ್ ಈಸ್ ವಾಟ್ ಹೀ ಈಸ್ ಆರ್ ಶಿ ಈಸ್, ಸೊ ಇಟ್ಸ್ ಓಕೆ, ಲೆಟ್ ಹರ್ ಬಿ. ನಾನೇ ಫಸ್ಟ್ ಆ ಸ್ಟೆಪ್ ತಗೋತೀನಿ. ಈ ಥರ ಅರ್ಥ ಮಾಡ್ಕೊಳ್ತಾ ಬರಬೇಕು. ಉದಾಹರಣೆಗೆ ಹಮ್ದಿಂದ ಚುಕ್ಕೆಸ ನಮ್ಮಲ್ಲಿ ನೋಡಿ, ಫಸ್ಟಿಗೆ ಬೇರೆ ಯಾರಾದರೂ ಆದರೆ ನೀನು ಕ್ಯಾರೆಕ್ಟ್ರೇ ಸರಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಫುಲ್ ಲೈಫ್ನೇ ಹೆಲ್ ಮಾಡ್ಕೊಂಡ್ಬಿಡ್ತಾಯಿದ್ರು. ಆದರೆ ಅದರಲ್ಲಿ ಅಜಯ್ ದೇವಗನ ಹೆಂಡತಿಯನ್ನು ಅರ್ಥ ಮಾಡಿಕೊಂಡು ಆ ಹಳೆಯ ಪ್ರೇಮಿಯನ್ನು ಕೂಡಿಸೋದಕ್ಕೆ ಹೋಗ್ತಾನೆ. ಅಂದರೆ ಪ್ರೀತಿ ಅಂದರೆ ಹಾಗೆ ಗೌರವಿಸೋದು, ಆ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬೆಲೆ ಕೊಡೋದು. ಹಾಗೆ ಮಾಡ್ತಾ ಮಾಡ್ತಾ ನಿಮ್ಮ ಪ್ರೀತಿಯಿಂದ ಆ ವ್ಯಕ್ತಿಯ ಹೃದಯದಲ್ಲೂ ಪ್ರೀತಿಯ ಸೆಲೆ ಹುಟ್ಟಬಹುದು. ಹುಟ್ಟದೇ ಇಲ್ಲ ಅಂದರೆ ಏನು ಮಾಡೋದು? ಅದಕ್ಕೂ ಮುಂದಿನ ಸಂಚಿಕೆಗಳಲ್ಲಿ ನಾನು ಉತ್ತರ ಕೊಡ್ತೀನಿ. ಇವಾಗ ಅರ್ಥ ಮಾಡಿಕೊಡಿ, ಪ್ರೀತಿ ಅನ್ನೋದು ಅದು ಒಂದು ನದಿ. ಆ ನದಿಯ ವರ್ತೆ ನಿಮ್ಮ ಹೃದಯದಲ್ಲಿದೆ, ಬೇರೆ ನಿಮ್ಮ ಸಂಗಾತಿಯ ಹೃದಯದಲ್ಲಲ್ಲ. ಆ ವರ್ತೆ ಬೇರೆ ಬೇರೆ ಕಾರಣಗಳಿಗೆ ಆರಿ ಹೋದಾಗ, ಪ್ರೀತಿಯ ಆ ಒಂದು ಭಾವನೆ ಆರಿ ಹೋದಾಗ, ನೀವು ಆ ಸಂಬಂಧದಿಂದ ಎದ್ದು ಬರೋಕ್ಕೆ ಆಗೋದಿಲ್ಲ ಅಂತ ಇದ್ದಾಗ ಈ ಸೂತ್ರಗಳನ್ನು ಅಳವಡಿಸ್ಕೊಳ್ಳಿ. ಮತ್ತೆ ಶಾಂತವಾದ ಬದುಕು, ಮತ್ತೆ ಹೊಸ ಬದುಕು ರೀತಿ ಟರ್ನ್ ತಗೊಳುತ್ತೆ. ಅದು ಗೌರವ, ಸಹವಾಸ, ಅರ್ಥ ಮಾಡಿಕೊಳ್ಳುವಿಕೆ.
ನಿಧಾನಕ್ಕೆ ಅದು ಪ್ರೀತಿಯಾಗಿ ಬದಲಾಗುತ್ತೆ. ತುಂಬ ಸಾರಿ ಈ ರೀತಿ ಅರ್ಥ ಮಾಡ್ಕೊಳ್ತಾ ಪ್ರಬುದ್ಧವಾದ ಸಂಗಾತಿ ನೀವಾದಾಗ ತುಂಬ ಸಾರಿ ಈ ಸಮಸ್ಯೆಗಳೇ ಬರೋದಿಲ್ಲ. ಒಂದು ಜೀವನದಲ್ಲಿ ಎಲ್ಲ ಫಸ್ಟು ಆರಂಭಿಕ ವರ್ಷಗಳಲ್ಲಿ ಬರುತ್ತೆ, ಮದುವೆ ಆದ ಆರಂಭಿಕ ವರ್ಷಗಳಲ್ಲಿ. ಯಾವಾಗ ನೀವು ಪ್ರಬುದ್ಧವಾಗಿ ಇದನ್ನು ಹ್ಯಾಂಡಲ್ ಮಾಡಿಬಿಡ್ತೀರಾ, ಆವಾಗ ಎದುರುಗಿಡ ಇರುವಂತಹ ಸಂಗಾತಿ ಬದಲಾಗ್ಬಿಡ್ತಾರೆ. ನಿರಂತರವಾಗಿ ಆ ದಾಂಪತ್ಯ ನಡೀತಾ ಇರುತ್ತೆ. ತುಂಬ ಸರಿ ಕೌನ್ಸಿಲಿಂಗಲ್ಲಿ ಈ ಒಂದು ತಂತ್ರವನ್ನು ಉಪಯೋಗಿಸಿದಾಗ, ಅಂದರೆ ಈ ಥರ ಪ್ರೀತಿಯಿಂದ ಗೌರವಿಸೋದು, ಬದುಕೋದು ರೂಢಿ ಮಾಡಿಸಿದಾಗ ಎಷ್ಟೋ ದಾಂಪತ್ಯಗಳು ಉಳ್ಕೊಂಡಿದ್ದಾವೆ, ಹಾಗೆ ನಿರಂತರವಾಗಿ ನಡ್ಕೊಂಡಿದ್ದಾವೆ. ಇದೆಲ್ಲ ಆಗಬೇಕು ಅನ್ನುವ ಆಶಯದೊಂದಿಗೆ ದಾಂಪತ್ಯಗಳು ಉಳಿಬೇಕು, ಪ್ರೀತಿ ಉಳಿಬೇಕು. ಮೋರವರ್ ಮುಂದಿನ ಜನಾಂಗದ ಮಕ್ಕಳು ಮದುವೆಯಿಂದ ಓಡಿ ಹೋಗುವುದು, ಕುಟುಂಬದಿಂದ ತಪ್ಪಿಸಿಕೊಂಡು ಅಲೆದಾಡೋದು, ದಾರಿಯಲ್ಲಿ ಬೀಳುವುದು ತಪ್ಪಬೇಕು ಅನ್ನೋದು ನನ್ನ ಆಶಯ. ಇದಕ್ಕೂ ತುಂಬ 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 ಆಯಾಮಗಳಿದ್ದಾವೆ, ತುಂಬ ತುಂಬ ವಿಷಾದಗಳಿದ್ದಾವೆ, ವಿಷಯಗಳಿದ್ದಾವೆ. ಅವುಗಳನ್ನೆಲ್ಲ ನಾನು ಮುಂದಿನ ಸಂಚಿಕೆಗಳಲ್ಲಿ ಹಂಚ್ಕೊಳ್ತೀನಿ. ಈಗ ನಾನು ಹೇಳಿದ್ದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ದರೆ, ಮತ್ತು ಇನ್ನೂ ಏನಾದರೂ ಸೇರಿಸೋದಿದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಅದಕ್ಕೆ ಸಿದ್ಧಳಿದ್ದೀನಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.